ಕೊನೆಯ ತರಗತಿಯ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಿಮ್ಮ ನೆಚ್ಚಿನ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತು ನಾವು 10ನೇ ತರಗತಿಯ ಲೆಸನ್ ನಂಬರ್ 5 ದ ಕಾನ್ಸರ್ಟ್ ಈ ಒಂದು ಪಾಠದ ಮೇಲೆ ಕೇಳಬಹುದಾದ ಬಹಳ ಮಹತ್ವದ ಒಂದಿಷ್ಟು ಎಕ್ಸ್ಟ್ರಾಕ್ಟ್ಗಳನ್ನು ಮತ್ತು 3 ಅಂಕದ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಸಾಗೋಣ. ಪ್ರೀತಿಯ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ABG ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ನೀವೇನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ, ಪ್ರೀತಿಯ ವಿದ್ಯಾರ್ಥಿಗಳೇ, 10ನೇ ತರಗತಿಯ ಗ್ರಾಮರ್ ಆಗಿರ್ಬೋದು, ಸಿಲೆಬಸ್ ಆಗಿರ್ಬೋದು, ಎಕ್ಸ್ಟ್ರಾಕ್ಟ್ ಆಗಿರ್ಬೋದು, ಯಾವುದೇ ಅಂಶ ಸಂಬಂಧಪಟ್ಟಂತಹ ಎಲ್ಲ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ವಿಡಿಯೋದಲ್ಲಿ ಕೊಡ್ತಾ ಸಾಗ್ತಾ ಇದ್ದೇನೆ. ಈ ಎಲ್ಲ ವಿಡಿಯೋಗಳನ್ನು ನೋಡ್ತಾ ಸಾಗಿ ನಿಮಗೆ ತುಂಬ ಸಹಾಯ ಆಗುತ್ತೆ ಅಂತಕ್ಕಂಥದ್ದನ್ನು ಇಲ್ಲಿ ಹೇಳ್ತಾ ಇದ್ದೇನೆ. ಸೊ ಇಟ್ ಈಸ್ ದ ಚಾನ್ಸ್ ಆಫ್ ಲೈಫ್ ಟೈಮ್. ಹೂ ಈಸ್ ದ ಸ್ಪೀಕರ್? ಅನಂತ್ ಈಸ್ ದ ಸ್ಪೀಕರ್ ಹಿಯರ್. ವಾಟ್ ವಾಸ್ ದ ಚಾನ್ಸ್ ಆಫ್ ದ ಲೈಫ್ ಟೈಮ್ ಟು ಅಟೆಂಡ್ ಪಂಡಿತ್ ರವಿಶಂಕರ್ಸ್ ಕಾನ್ಸರ್ಟ್? ಇಲ್ಲಿ ಜೀವನದಲ್ಲಿ ಸಿಗುವಂಥ ಕೊನೆಯ ಒಂದು ಅವಕಾಶ ಯಾವುದು ಅಂತಂದರೆ ಪಂಡಿತ್ ರವಿಶಂಕರ್ ಅವರ ಒಂದು ಸಂಗೀತ ಕಚೇರಿ. ವೈ ಡಿಡ್ ಹಿ ಫೀಲ್ ಸೋ? ಯಾಕೆ ಆತ ಆ ರೀತಿಯಾಗಿ ಭಾವಿಸಿಕೊಂಡ ಅಂತಂದರೆ ಹಿ ವಾಸ್ ಸಫರಿಂಗ್ ಫ್ರಮ್ ಕ್ಯಾನ್ಸರ್ ಆ್ಯಂಡ್ ವಾಸ್ ಎಕ್ಸೈಟೆಡ್ ಟು ಹಿಯರ್ ಪಂಡಿತ್ ರವಿಶಂಕರ್ ಅಂತ ಹೇಳ್ತಾರೆ. ಇಲ್ಲಿ ಆತ ಕ್ಯಾನ್ಸರ್ ಅಂತಕ್ಕಂಥ ರೋಗದಿಂದ ಬಳಲ್ತಾ ಇದ್ದ ಮತ್ತು ಎಕ್ಸೈಟ್ ಆಗಿದ್ದ, ತುಂಬ ಉತ್ಸುಕನಾಗಿದ್ದ ಪಂಡಿತ್ ರವಿಶಂಕರ್ ಅವರ ವಾದನವನ್ನು ಕೇಳೋದಕ್ಕೆ ಅಂತ ಹೇಳ್ತಾರೆ. ಎರಡನೇ ಪ್ರಶ್ನೆ, ಪಂಡಿತ್ ಜಿ ಈಸ್ ಅ ಬ್ಯೂಸಿ ಮ್ಯಾನ್. ಯು ಮಸ್ಟ್ ನಾಟ್ ಬಾದರ್ ಹಿಮ್ ವಿತ್ ಸಚ್ ರಿಕ್ವೆಸ್ಟ್. ಹೂ ಸೆಡ್ ದಿಸ್? ದ ಪ್ರೋಗ್ರಾಮ್ ಆರ್ಗನೈಸರ್ ಅಂತ ಕರಿತೇವೆ, ಲಾರ್ಜ್ ಮೊಸ್ಟ್ಯಾಚ್ಡ್ ಮ್ಯಾನ್ ಅಂತ ಹೆಂಗೆ ಕರಿತಾ ಇದ್ದೇವಲ್ಲ ಆ ವ್ಯಕ್ತಿ ಹೇಳ್ತಾನೆ. ಹೂ ಡಸ್ ಯು ರೆಫರ್ಸ್ ಟು? ಯು ಅಂದರೆ ಯಾರಿಲ್ಲಿ? ಸ್ಮಿತಾ ಅಂತ ಅರ್ಥವನ್ನು ಕೊಡುತ್ತೆ. ವೈ ಡಿಡ್ ದ ಲಿಸ್ನರ್ ಕಮ್ ದರ್? ಹಾಗಾದರೆ ಅಲ್ಲಿ ಏಕೆ ಆತ ಬಂದಿದ್ದ ಕೇಳುಗ ಅಂತಂದರೆ ಟು ರಿಕ್ವೆಸ್ಟ್ ದೆಮ್ ಟು ಪ್ಲೇ ಫಾರ್ ಅನಂತ್. ಆ ಒಂದು ಸ್ಮಿತಾ ಅಂತಕ್ಕಂಥ ಹುಡುಗಿ ಅಲ್ಲಿರ್ತಕ್ಕಂತಹ ಏನು ಸಂಗೀತ ವಾದಕರಿದ್ದಾರೆ ಅವರ ಹತ್ತಿರ ಕೇಳಲಿಕ್ಕೆ ಬಂದಿದ್ದಳು, ವಿನಂತಿ ಮಾಡ್ಕೊಳ್ಳೋದಕ್ಕೆ ಬಂದಿದ್ದಳು, ತನ್ನ ತಮ್ಮನಿಗಾಗಿ ನುಡಿಸಬೇಕು ಅಂಥೇಳಿ. ಇನ್ನು ನಾವು ನೋಡ್ತಾ ಇದ್ದೇವೆ ಶಾರ್ಟ್ ಆನ್ಸರ್ ಕ್ವಶನ್ಗಳನ್ನು ನೋಡ್ತಾ ಇದ್ದೇವೆ. 3 ಅಂಕದ ಪ್ರಶ್ನೆಗಳು. 3 ಅಂಕದ ಪ್ರಶ್ನೆ ನೋಡ್ತಾ ಇದ್ದೇವೆ. ಮೊದಲನೇ ಪ್ರಶ್ನೆ, ಸ್ಮಿತಾ ವಾಸ್ ಸಕ್ಸಸ್ಫುಲ್ ಇನ್ ಫುಲ್ಫಿಲ್ಲಿಂಗ್ ಹರ್ ಬ್ರದರ್ ಆನಂದ್ಸ್ ಡ್ರೀಮ್, ಡಿಸ್ಕ್ರೈಬ್ ಅಂತ ಹೇಳಿದ್ದಾರೆ. ಸ್ಮಿತಾ ಅನ್ನುವಂತಹ ಒಂದು ಹೆಣ್ಣು ಮಗಳು ತನ್ನ ಸಹೋದರನ ಒಂದು ಕನಸನ್ನು ಪೂರ್ಣಗೊಳಿಸೋದಕ್ಕೆ ಸಹಾಯ ಮಾಡಿದಳು, ಹೇಗೆ? ಸ್ಮಿತಾ ವಾಸ್ ವೆರಿ ಕನ್ಸಿಡರೇಟ್ ಟು ಹರ್ ಬ್ರದರ್ ಅನಂತ್. He was suffering from cancer and had not many days to live. He was a great fan of Pandit Ji Ravi Shankar and had a dream of attending his concert. Smita wanted to fulfill the dream so that he attended the concert with her father. In the concert, her mind was thinking only about Anand's dream. After the concert, she went forward to meet the Ravi Shankar and told dream of her brother and his condition. Then she also requested him to come to have a concert for her brother. Ravi Shankar was a kind-hearted man and he agreed to have a concert in her home for his fan. In the next day morning, Ravi Shankar and Allah Raka went themselves to Anand's home and played for him. Anand felt very happy and breathed last. In this way, she fulfilled her brother's dream. And last one, where there is a will, there is a way. How is this saying apt for Smita? Smita and Anand had done things together. Now Anant was ill and could not accompany Smita to the music concert. Instead of sitting home and repenting for the loss, she went to the concert with her father. She also gathered courage to request
Pandit Ji to come to her house and play for Anand. To everyone's surprise, Mastro agreed to her request and came to her house and played for him. It was unbelievable for everyone. Thus, we can justify that where there is a will, there is a way is apt for Smita. ಸೊ ಪ್ರೀತಿಯ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ABG ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಧನ್ಯವಾದಗಳು.